ತುಮಕೂರು ಮಹಾನಗರ ಪಾಲಿಕೆ ನಗರದ ಹೊರಪೇಟೆ ಕೆಬಿ ಮುಂಭಾಗದಲ್ಲಿ ಅಮಾನಿಕೆರೆ ಪಾರ್ಕ್ಗೆ ಹೊಂದಿಕೊಂಡು ಫುಟ್ಪಾತ್ ಅನ್ನು ಅತಿಕ್ರಮಿಸಿ ನಿರ್ಮಿಸಿದ್ದ ಗೂಡಂಗಡಿಗಳ ಒತ್ತುವರಿ ತೆರವು ಕಾರ್ಯಾಚರಣೆ ಕೈಗೆತ್ತಿಕೊಂಡಿದೆ. ಇಂದು ಬೆಳಗ್ಗೆ ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಜೆಸಿಬಿ ಸಹಿತ ಕಾರ್ಯಾಚರಣೆಗೆ ಇಳಿದಿದ್ದು ಕಂಡುಬಂತು. ಮಹಾನಗರ ಪಾಲಿಕೆಯ ಒತ್ತುವರಿ ಕಾರ್ಯಾಚರಣೆಯಿಂದ ತಮ್ಮ ಅಂಗಡಿಗಳನ್ನು ಕಳೆದುಕೊಂಡ ಮಾಲೀಕರು ವಾಹಿನಿಯೊಂದಿಗೆ ತಮ್ಮ ನೋವನ್ನು ಹಂಚಿಕೊಂಡರು. ಯಾವುದೇ ಅಧಿಕಾರಿ ಬಂದರೂ ಈ ಥರದ ಯಾವತ್ತೂ ಮಾಡಿರಲಿಲ್ಲ ಸರ್. ನಮಗೆ ಒಂದು ವಾರದಿಂದ ಬಂದು ತುಂಬ ತೊಂದರೆ ಕೊಡ್ತಿದ್ದಾರೆ. ಇಲ್ಲೆಲ್ಲ ಎತ್ತಬೇಕು ಅಂತ ಹೇಳ್ತಿದ್ದಾರೆ. ನಮ್ಗೆ ಇದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಜಾಗ ಇದೆ ಅಲ್ಲಿ ಹೋಗೋಣ ಅಂದರೆ ಅಲ್ಲಿ ರೋಡ್ನವರು ತೊಂದರೆ ಕೊಡ್ತಿದ್ದಾರೆ, ಅಲ್ಲಿ ಜನ ತೊಂದರೆ ಕೊಡ್ತಿದ್ದಾರೆ, ಅಲ್ಲಿ ಇಕ್ಬೇಡ್ದು ಅಂತ. ನಾವು ಇನ್ನೆಲ್ಲಿ ಹೋಗ್ಬೇಕು ಬಂದು ನಮ್ಗೆ ಇದು ಬಿಟ್ಟರೆ ಬೇರೆ ಆಧಾರನೇ ಇಲ್ಲ ಸ್ವಾಮಿ. ನಮ್ಗೆ ಬೆಳಗ್ಗೆ ಬಂದರೆ ಇಲ್ಲಿ ದುಡ್ಕೊಂಡು ತಿನ್ಕೊಂಡು ನಾವು ಜೀವನ ನಮ್ಮ ಮನೆ ಸಾಗಿಸ್ತೀವಿ. 2-3 ಸಲ ಬಂದು ಹೇಳಿದರು. ಅದಕ್ಕೆ ನಾವು ಹೇಳಿದ್ದು ಸ್ವಲ್ಪ ಹಬ್ಬಗಳಾಗೋ ಟೈಮೆಲ್ಲ ಕೊಡಿದೀವಿ, ನಾವು ಮಾಡ್ಕೊಂಡು ಎತ್ಕೊಂಡು ಹೋಗ್ತೀವಿ ಅಂತ. ಅದಕ್ಕೆ ಅವರು ಇಲ್ಲ, ನಾವು ಏಕಾಏಕಿ ಬಂದು ನೋಡಿ ಎಲ್ಲ ಈ ಥರ ಮಾಡಿಲ್ಲ. ಸೇವರ ಎಲ್ಲಿ ಹೋಗೋಣ ಹೇಳಿಲ್ಲ, ತುಂಬ ತೊಂದರೆ ಆಗ್ತಿದೆ. ನಾವು ಇಲ್ಲಿ ಜಾಗದಿಂದ 25 ವರ್ಷದಿಂದ ಇಟ್ಕೊಂಡಿದ್ವು. ಇದರಿಂದಾನೇ ಜೀವನ ಮಾಡ್ತಾ ಇದ್ದೀವಿ ನಾವು. ಬಿಟ್ಟರೆ ಬೇರೆ ಗತಿ ಇಲ್ಲ ನಮಗೆ. ಏಕಾಏಕಿ ಬಂದು ಪೆಟ್ಟಿ ಅಂಗಡಿ ಎಲ್ಲ ಹೆಚ್ಚಿ ಎಲ್ಲ ಇದು ಮಾಡಿಬಿಟ್ಟು ಹೋಗಿದ್ದಾರೆ ಮುನ್ಸಿಪಲ್ನವರು. ನಮಗೇನು ಪರಿಹಾರನೂ ಹೇಳಲಿಲ್ಲ, ಏನೂ ಇಲ್ಲ. ಒಟ್ಟಿನ ಪೆಟ್ಟಿ ಇಲ್ಲಿ ಇರೋದು ನೀವೆಲ್ಲನ ಇಕ್ಕಳೆ ಏನಾನ ಮಾಡ್ಕೊಳ್ಳಿ ಅಂತ ಹೇಳೋದು. ನಮಗೆಲ್ಲನ ಜಾಗ ಕೊಡಿಸಿ ಅಂದ್ರೂ ಕೊಟ್ಟಿಲ್ಲ. ಒಂದು 15 ಅಂಗಡಿ ಇದ್ದಾವೆ. ನಮಗೇನು ನೋಟಿಸು ಕೊಟ್ಟಿಲ್ಲ, ಏನೂ ಇಲ್ಲ. ಏಕಾಏಕಿ ಬಂದು ಖಾಲಿ ಮಾಡಿಸ್ಕೊಂಡು ಹೋಗಿರೋದಿಲ್ಲ. ಫುಟ್ಪಾತ್ನಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ವ್ಯಾಪಾರಿಗಳ ಬದುಕು ಈಗ ಬೀದಿಗೆ ಬಿದ್ದಿದ್ದು ಪಾಲಿಕೆಯ ಪರ್ಯಾಯ ವ್ಯವಸ್ಥೆಗಾಗಿ ಕಾಯುತ್ತಿದ್ದಾರೆ.